ಮುಸ್ಲಿಂ ಮಹಿಳೆಯೊಬ್ಬರು ಮಸೀದಿಗೆ ಹೋಗಿ ನಮಾಜ್ ಮಾಡಿದಕ್ಕೆ ಆಕೆಯ ಕುಟುಂಬಕ್ಕೆ 25 ವರ್ಷಗಳಿಂದ ಬಹಿಷ್ಕಾರ ಹಾಕಿರುವಂತಹ ಘಟನೆ ಕೊಡಗು ಜಿಲ್ಲೆಯಲ್ಲಿ ಬೆಳಕಿಗೆ ಬಂದಿದೆ. ಮಹಿಳೆಯ ಪತಿ ನಿನ್ನೆ ಅನಾರೋಗ್ಯದಿಂದ ಮೃತಪಟ್ಟಿದ್ದು, ಈ ವೇಳೆ ನಡೆದಂತಹ ಬೆಳವಣಿಗೆಯಿಂದ ಈ ವಿಚಾರ ಬೆಳಕಿಗೆ ಬಂದಿದೆ. ಕೊಡಗು ಜಿಲ್ಲೆಯ ವಿರಾಜಪೇಟೆ ತಾಲೂಕಿನ ಗುಂಡಿಗೆರೆಯಲ್ಲಿ ಈ ಅಮಾನವೀಯ ಘಟನೆ ನಡೆದಿದ್ದು, ಕಳೆದ 25 ವರ್ಷಗಳಿಂದ ಕುಟುಂಬ ಚಿತ್ರಹಿಂಸೆ ಅನುಭವಿಸಿದೆ. ಸ್ಥಳೀಯ ಅಹಮದ್ ಎಂಬುವರು 30 ವರ್ಷಗಳ ಹಿಂದೆ ಕೇರಳದ ಜುಬೇದ ಎಂಬುವರನ್ನ ಮದುವೆಯಾಗಿದ್ರು. ಮದುವೆಯಾಗಿ ಬಂದಂತಹ ಜುಬೇದ ವಿರಾಜಪೇಟೆಯ ಮಸೀದಿಯಲ್ಲಿ ನಮಾಜ್ ಮಾಡಿದ ಕಾರಣ ಗ್ರಾಮದ ಜನ ಅಹಮದ್ ಕುಟುಂಬಕ್ಕೆ ಬಹಿಷ್ಕಾರ ಹಾಕಿದ್ರು. ಗ್ರಾಮದ ಯಾರಾದರೂ ಇವರನ್ನ ಮಾತನಾಡಿಸಿದ್ರೆ 5,000 ರೂಪಾಯಿ ದಂಡ ಹಾಕುವ ಎಚ್ಚರಿಕೆಯನ್ನು ಕೂಡ ನೀಡಲಾಗಿತ್ತು. ಗ್ರಾಮದ ಅಂಗಡಿಯಿಂದ ಯಾವುದೇ ದಿನ ಬಳಕೆಯ ವಸ್ತುವನ್ನು ಕೂಡ ಇವರಿಗೆ ನೀಡುವಂತಿರಲಿಲ್ಲ. ಇದೆಲ್ಲವನ್ನು ಕೂಡ ಕಳೆದ 25 ವರ್ಷಗಳಿಂದ ಸಹಿಸಿಕೊಂಡು ಬಂದಿದ್ದು, ಗ್ರಾಮದಿಂದ ಬಹಿಷ್ಕಾರ ಹಾಕಿರುವ ಬಗ್ಗೆ ಅಹಮದ್ ಅವರ ಮಗ ರಶೀದ್ ಹಲವು ಬಾರಿ ಪೊಲೀಸ್ ಠಾಣೆಗೆ ಹಾಗೂ ಜಿಲ್ಲಾ ವಕ್ಫ್ ಬೋರ್ಡಿಗೂ ಕೂಡ ದೂರು ನೀಡಿದ್ರು. ಇದೀಗ ಅಹಮದ್ ಮೃತಪಟ್ಟ ಬಳಿಕ ಅವರ ಅಂತ್ಯಕ್ರಿಯೆಗೂ ಕೂಡ ಅವಕಾಶ ನೀಡದೆ 30 ವರ್ಷಗಳ ಬಳಿಕ ಅವರ ಹಿರಿಯ ಹೆಂಡತಿ ಮನೆಗೆ ಮೃತದೇಹವನ್ನ ಮಸೀದಿಯವರು ರವಾನಿಸಿದ್ದಾರೆ. ಕನಿಷ್ಠ ತಂದೆಗೆ ಅಂತಿಮ ಪ್ರಾರ್ಥನೆ ಸಲ್ಲಿಸಲು ಕೂಡ ವಿರಾಜಪೇಟೆಯ ಶಾಫಿ ಮಸೀದಿ ಜಮಾಅತ್ ಬಿಟ್ಟಿಲ್ಲ ಎಂದು ಪೊಲೀಸರಿಗೆ ದೂರು ನೀಡಲಾಗಿದೆ. ಮಸೀದಿ ಜಮಾಅತ್ ಮಂಡಳಿಯಲ್ಲಿ ಹಿರಿಯ ಹೆಂಡತಿಯ ಕುಟುಂಬದವರೇ ಇರುವ ಹಿನ್ನೆಲೆ ಇದೆಲ್ಲ ನಡೆದಿದ್ದು, ಬಹಿಷ್ಕಾರ ಕೂಡ ಇದೇ ಕಾರಣದಿಂದ ಆಗಿದೆ ಎಂದು ದೂರಿನಲ್ಲಿ ತಿಳಿಸಿದ್ದಾರೆ.